ಮಕ್ಕಳಿಗೆ ಹೆಗ್ಣಾನು ಮುದ್ದು ಅಂತ ಹೇಳ್ತಾರೆ. ಮಕ್ಕಳು ಏನೇ ತಪ್ಪು ಮಾಡಿದ್ರು ಹೆತ್ತವರು ಸಹಿಸ್ಕೊಳ್ತಾರೆ. ಆದರೆ ಇಲ್ಲಿ ಅವಳಮ್ಮ ಏನು ಮಾಡಲು ಗೊತ್ತಾ? ಶಿಕ್ಷೆ ಕೊಟ್ಟಂಗೆ ಕೊಟ್ಟು ತಾಯಿ ಅನ್ನೋ ಪದದ ಅರ್ಥವನ್ನ ಉಳಿಸ್ತಾರೆ. ಈ ಸಣ್ಣ ವಯಸ್ಸಿಗೆ ಈ ಪ್ರೀತಿ ಪ್ರೇಮ ಎಲ್ಲ ಯಾಕೆ ಅಂತ ಬುದ್ಧಿ ಮಾತನ್ನ ಆ ತಾಯಿ ಹೇಳಿದ್ಲಷ್ಟೇ. ಮಕ್ಕಳು ದಾರಿ ತಪ್ಪಿದಾಗ ಸರಿದಾರಿ ತೋರೋದು ತಾಯಿಯಾದವಳ ಕರ್ತವ್ಯ. ಅದೇ ಕೆಲಸವನ್ನ ಇಲ್ಲಿ ಆಕೆ ಮಾಡಿದ್ಲು. ಅಮ್ಮನ ಬುದ್ಧಿ ಮಾತೆ ಈ ಹುಡುಗಿಯ ಪಾಲಿಗೆ ತಪ್ಪಾಗಿ ಕಾಣಿಸಿರಬಹುದು. ತಾಯಿಯ ಈ ಗೋಳು ಒಂದ್ ಕಡೆಯಾದ್ರೆ ಇನ್ನು ತಂಗಿಯ ಬಾಳನ್ನ ಸರಿ ಮಾಡಲು ಬಂದ ಅಣ್ಣ ಸುನಿಲನದ್ದು ಅದೇ ಪರಿಸ್ಥಿತಿ. ಬೆಳಗ್ಗೆಯಿಂದ 7 ಗಂಟೆ ಕೇಸ್ ಮಾಡಿದೆ ಸರ್. 7 ಗಂಟೆ ಕೇಸ್ ಮಾಡಿದೆ ಸರ್. ರಾತ್ರಿ ಬಾರತನ ಅಲ್ಲೇ ಇಕ್ಕೊಂಡ್ರು. ರಾತ್ರಿ ಬಾರಲ್ಲಿಂದ ಒಳಗೆ ಕರೆದ್ರು. ಒಳಗೆ ಕರೆದು ನಮ್ಮ ತಂಗಿ ಕರೆದ್ರು. ನಮ್ಮ ತಂಗಿಗೆ ಪೇಪರ್ ಕೊಟ್ಟರು, ಒಂದು ಪೆನ್ ಕೊಟ್ಟು ಮತ್ತು ಅಕ್ಕಿಗೆ ಅವ್ರ PSನೇ ಹೇಳ್ಯಾರ. ತಂಗಿಯನ್ನ ಕರ್ಕೊಂಡು ಹೋದವನನ್ನ ಸದೆ ಬಡಿಯಲು ಅಣ್ಣ ಬಂದಿದ್ದ. ಆದ್ರೆ ಅವನು ಕೈಗೆ ಸಿಕ್ಕಿರ್ಲಿಲ್ಲ. ಪೊಲೀಸರಿಗೆ ಹೇಳಿ ಅವನನ್ನ ಜೈಲಿಗಾದ್ರೂ ಕಳಿಸೋಣ ಅಂತ ಯೋಚನೆ ಮಾಡಿದ್ದ ಸುನೀಲನಿಗೆ ತಂಗಿಯನ್ನ ಕರ್ಕೊಂಡು ಪೊಲೀಸ್ ಠಾಣೆಗೆ ಹೋದ್ರೆ ಪೊಲೀಸರೆದುರು ತಂಗಿ ಉಲ್ಟಾ ಹೊಡೆದು ಬಿಟ್ಟಿದ್ಲು. ಈಕೆ ಬಂದು ಡೈರೆಕ್ಟ್ ಬಂದು ಒಳಗೆ ಹೋಗಿದ್ರು. ಇಬ್ಬರು ಬಿ ಹೋಗಿ ಈಕೆಗೆ ಏನೇನು ಕೇಳ್ಕೊಂಡ್ರು. ಏನಾಗ್ಯದಮ್ಮ ಅಂದ್ರೆ ನಮ್ಮ ಒಂದು ನಮ್ಮ ಅಣ್ಣನ ತಾಸರ್ಲಿಂದನೇ ಹೋಗಿದ ಅಂದೊಳಕಿ. ಹೋಗಿದ ಅಂದ್ರೆ ಬರ್ಕೊಂಡು PSN ಬಲ್ಲಿ ಹೋದೆವು. PSN ಬಲ್ಲಿ ಹೋದ್ರೆ ಅವ್ರು ಕೇಳಿದ್ರು, ನೋಡು ಹಿಂಗೆ ಅದಂತಲ್ಲಮ್ಮ ನಿನ್ನ ಟಾರ್ಚರ್ ಅಂದರು. ಸರ್ ಕೆಟ್ಟದರ ಬೈದಿಲ್ಲಲ್ಲ, ಎಲ್ಲಿಗೆ ಹೋಗಿದೆ ಅಂತ ಇಷ್ಟು ನಾನು ಬೈದಿ ಅಂತ ಸೆಕ್ಸೆ ಹೋಗ್ಯ ಸರ್ ಅಂದಾನ. ಆಯ್ತು, ಅದು ಮುಗೀತು ಕೇಸ್. ಈಕಿನ ಕೈಲಿಂದ ಅವ್ರು ಬರೋಕೆ ಹಚ್ಲತ್ತಿರು. ಸರ್ ಇದೆಲ್ಲ ಏನು ಬರೀತೀರಿ, ಹ್ಯಾಂಗದ ನಮ್ಮದು ಏನದ, ಈಕಿಗೆ ಒಯ್ದು ಏನು ಮಾಡಲಿ ಅಂದ್ರೆ ನೀ ಆಗ ಒಳಬೇಡ ನಾನು ಸರಿ ಅಂದ. ನನ್ನ ಮಗ ಅಂದ, ಸರ್ ಈಕಿಗೆ ಒಯ್ದು ಜಿಮ್ಮೆದಾರಿ ಯಾರು ತಗೋಬೇಕು? ಬೋಳಿ ಮಗನ ನಿಮ್ಮ ತಂಗಿ ಹೇಳ, ನೀವು ಜಿಮ್ಮೆದಾರಿ ತಗೋ ಮತ್ತೆ ತಗೋತಾವು, ಊಟ ಸುಡಿತಾ ನಿನಗೆ ಅಂತೇಳಿ ಕುರ್ಜಿ ಮೇಲೆ ಎದ್ದು ನಿಂತಾರೆ ಸರ್. ಎದ್ದು ನಿಂತು ನಂದು ಈಕಿಂದು ಸಿಗ್ನೇಚರ್ ತೊಗೊಂಡು ಅವ್ರು ಹೇಳಿ ನಂಗೆ ಈಕಿನೇ ಬರ್ದಾಳ. ಅವ್ರು ಬರ್ದಿಲ್ಲ ಸರ್ ಪೇಪರ್ ತೊಗೊಂಡು ಈಕಿಗೆ ಬರೋಕೆ ಹಚ್ಚಾರ. ಈಕಿನೇ ಬರ್ದಾಳ. ನಮ್ಮ ಮಗಂದ ಹೆಸರು ನನ್ನ ಹೆಸರು ಬರ್ದಾಳ. ಆ ಅಪ್ರಾಪ್ತ ಹುಡುಗಿ ತಾಯಿ ಮಾತ್ರವಲ್ಲ ಅಣ್ಣನ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ತನ್ನ ಪ್ರೀತಿಯ ವಿರುದ್ಧ ನಿಂತಿದ್ದವರನ್ನೇ ಜೈಲಿಗೆ ಹಾಕಲು ಈ ಹುಡುಗಿ ಮುಂದಾಗಿದ್ದಾಳೆ. ಸಣ್ಣ ವಯಸ್ಸಿನ ಆ ಹುಡುಗಿಯ ಮನಸ್ಸಿನಲ್ಲಿ ಪ್ರೀತಿ ಅನ್ನೋದು ಅದು ಹೇಗೆ ಬೇರು ಬಿಟ್ಟಿದೆ ನೋಡಿ. ಮಗಳ ಈ ನಿಲುವನ್ನ ಮಟ್ಟ ಹಾಕಲು ಅಮ್ಮ ಕೂಡ ದಿಟ್ಟ ಹೆಜ್ಜೆ ಇಟ್ಟಿದ್ದಾಳೆ. ಈಗ ಏನಿಲ್ಲ ಸರ್, ಆಕೆ ನಮ್ಮ ಮಾತು ಕೇಳೋಲ್ಲ, ಇರ್ತಾಳೇನಂತ ಒಯ್ದಿದ್ದೇವೆ ನಾವು. ನಾ ಇರಲ್ಲ ಅಲ್ಲತ್ತಾಳ. ಈಗ ಇರಲ್ಲ ಹೋದ್ರೆ ಇಲ್ಲಿ ಇಕ್ತಾವ ಹೋಯ್ತೇವೆ ಸರ್. ಈಗ ನನ್ನಿಂದ್ರ ಬಗ್ಗೆ ಇರಲ್ಲ. ನಾವು 2 ಮಕ್ಕಳು ನಾವು ಎಲ್ಲರ ಮದ್ಕೊಂಡು ನಾವು ಸತ್ತೋಯ್ತೇವೆ. ನಾವು ಇರಲ್ಲ ಆಕಿನ ಕಾಲಾಗಿ. ನಮಗೆ ಇರಲ್ದು ಅಂತ ಮಾಡೇ ಕೇಳಾಗಿಂತ ನಗರ ಮುನ್ನ ಸಿಡಿದು ಹಂದೆ ಆಗ್ಯದ. ನನ್ನಿಂದ ಇರೋದು ಆಗಲ್ಲ ಸರ್. ಆಕಿಗೆ ಒಯ್ಯಲ್ಲ. ಏನಾರ ನಿಭಾಯಿಸ್ತಾರೆ ಅಂತ ಒಯ್ದಿದ್ದ, ಇರ್ತಾಳೇನೋ ಅಂತ. ಈಗ ಆಕೆ ನಮ್ಗೆ ಅವ್ನಿಗೆ ಬಿಟ್ಟು ನಾ ಇರಲ್ಲ ಅಲ್ಲತ್ತಾಳ. ಈಗ ಆಕಿನ ಜಿಮ್ಮೆದಾರಿ ಆ ಠಾಣದವ್ರು ತಾನೇ ತಗೊಂಡು ಇಟ್ಕೊಂಡ್ಬರ್ರಕ್ಕ ಸರ್. ನನ್ನಿಂದ ಆಗಲ್ಲ. ತಾಯಿ ಮತ್ತು ಅಣ್ಣನಿಗಿಂತ ವಾರದ ಹಿಂದೆ ಪರಿಚಯವಾದ ಆ ಹುಡುಗನೇ ಹೆಚ್ಚಾದ್ನ ಅಂತ ತಾಯಿ ಕಣ್ಣೀರಿಡುತ್ತಿದ್ದಾಳೆ. ಅದಕ್ಕೋಸ್ಕರ ಆಕೆ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದಾಳೆ. ಮಗಳು ತನ್ನ ಪಾಲಿಗೆ ಸತ್ತೇ ಹೋದ್ಲು ಅಂತ ಅವಳನ್ನ ಪೊಲೀಸ್ ಠಾಣೆಯ ಮುಂದೆಯೇ ಬಿಟ್ಟು ಹೋಗಲು ತಾಯಿ ಮಗ ನಿರ್ಧರಿಸಿದ್ದಾರೆ. ಸರ್ ಜಿಂದಗಿ ಏನಿಲ್ಲ ಸರ್. ಆಕಿನ ಜಿಂದಗಿ ಅವನೇ ಮಾಡ್ಬೇಕು. ಸಾಜಿ ತಂಬು ಆಕಿ ನಾವು ಬರ್ಬೇಕು, ಅವ್ರು ಬರ್ಬೇಕು, ಎಲ್ಲರೂ ಬರ್ಬೇಕು. ಆಕಿ ಜಿಂದಗಿ ಅವರೇ ಮಾಡ್ಬೇಕು. ಈಗ ನಾವು ಇನ್ಮೇಲೆ ಆಕಿಗೆ ಇಟ್ಕೊಂಬಲೇವು. ಯಾಕಿ ನಮ್ಮ ಪಾಲಿಗ್ರ ಸಾತೋಗಿನಂಗೆ ಹೋಗ್ಯಾಳಂದ್ರೆ ಸಾತೋಗಿನಂಗೆ. ಇಲ್ಲಿ ತಕ ಸಣ್ಣದಲ್ಲ ವಯಸ್ಸು. ಈಗ ಅವ್ರು ಏನೇನಂದಾರ, ಆಕಿ ಏನಂದಾರ ಅಂತ ಮದುವೆ ಮಾಡ್ಕೋತ ನಿನ್ನ ಅಣ್ಣನ ಖಿಲಾಫ್ ಹಿಂಗೆ ಮಾತಾಡಂತ ಆಕಿ ಕಲಿಸಿ ತಂದರ್. ತಾಯಿಯ ಕಣ್ಣೀರು, ಅಣ್ಣನ ಆಕ್ರೋಶ ಇವೆಲ್ಲವನ್ನು ಕಣ್ಣಾರೆ ಕಂಡ್ರು ಆ ಹುಡುಗಿ ಮಾತ್ರ ಇನ್ನೂ ತನಗಾಗಿ ಪ್ರೀತಿಸಿದ ಹುಡುಗ ಬಂದೇ ಬರ್ತಾನೆ ಅಂತ ಕಾಯ್ತಾ ಇದ್ದಾಳೆ. ಅವನ ಮೇಲಿನ ನಂಬಿಕೆ ಅವಳಿಗಿನ್ನೂ ಕರಗಿಲ್ಲ ಅನ್ನೋದಕ್ಕೆ ಅವಳ ಮಾತೇ ಸಾಕ್ಷಿ. ವೈದಿಲ್ಲ. ನೀನೇ ಹೋಗಿದ್ದಿ? ಮುಂದೇನಾಯ್ತು? ಮುಂದೇನಿಲ್ಲ. ಮದುವೆ ಮಾಡ್ಕೋತ ಅಂದ. ಈಗೇನಿರುತ್ತಾನ? ಈಗ ಅವನಿಗೆ ನಾ ಮಾತಾಡಿಲ್ಲ. ಮತ್ತೆ ಈಗ ಫೋನ್ ನಂಬರ್ ಮಾಡಲ್ಲ ನಂಬಲ್ಲಿ ಫೋನ್ ಇಲ್ಲ. ಮತ್ತೆ ಈಗ ಮದುವೆ ಮಾಡ್ಕೋತಾರತ್ತಾನ ಇಲ್ಲತ್ತಾನ? ಮಾಡ್ಕೋತಾನ. ಕೇಳಿದ್ರಲ್ಲ ಈ ಹುಡುಗಿಯ ಮಾತನ್ನ. ಸ್ಪಷ್ಟವಾಗಿ ಮಾತಾಡೋಕೂ ಬಾರದ ಇವಳು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ ಆ ಹುಡುಗ ಇನ್ನೂ ಬರ್ತಾನೆ ಅಂತ ನಂಬಿಕೆಯಲ್ಲಿದ್ದಾಳೆ. ಅಣ್ಣ ಸುನೀಲ ಇದಕ್ಕೆ ಕಾರಣರಾದವರೇ ಆಕೆಯನ್ನ ಮದುವೆ ಮಾಡ್ಕೊಳ್ಬೇಕು, ನಾವು ಮಾತ್ರ ಯಾವುದೇ ಕಾರಣಕ್ಕೂ ಆಕೆಯನ್ನ ಮನೆಗೆ ಕರ್ಕೊಂಡು ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ದಾನೆ. ಒಂದು ಹಂತದಲ್ಲಿ ಮಗಳ ಮೇಲೆ ಆ ತಾಯಿಗೂ ಇದೇ ಸಿಟ್ಟಿತ್ತು.
ಈಗ ಇಬ್ಬರು ಈಕೆಯನ್ನ ಪೊಲೀಸ್ ಠಾಣೆಯ ಮುಂದೆ ಬಿಟ್ಟು ಸ್ವಲ್ಪ ಮುಂದೆ ಹೋಗ್ತಾರೆ. ಕೋಪ ಎಷ್ಟೇ ಇದ್ರೂ ಹೆತ್ತ ಕರುಳು ಕೇಳ್ಬೇಕಲ್ವಾ? ವಾಪಸ್ ಓಡ್ ಬಂದ ಆ ತಾಯಿ ಮಗಳನ್ನ ಮನೆ ಕರ್ಕೊಂಡು ಹೋಗಿದ್ದಾಳೆ. ತಾಯಿಯ ಪ್ರೀತಿ ಅಂದ್ರೆ ಇದೇ ಅಲ್ವಾ? ಅವಳು ಒಳ್ಳೆಯ ತಾಯಿ ಆದರೆ ಇವಳೆಂಥ ಮಗಳು ಅಂತ ಅನ್ನಿಸಿದ್ದು ಸುಳ್ಳಲ್ಲ.